ಕನ್ನಡದ ಮೊದಲ ಶಾಸನ ಯಾವುದು? ಎ. ಐಹೊಳೆ ಶಾಸನ, ಬಿ. ಹಲ್ಮಿಡಿ ಶಾಸನ, ಸಿ. ಲಕ್ಕುಂಡಿ ಶಾಸನ, ಡಿ. ಬಾದಾಮಿ ಶಾಸನ. ಉತ್ತರ ಹಲ್ಮಿಡಿ ಶಾಸನ, ಕ್ರಿಸ್ತಶಕ 450. ಇದು ಹಾಸನ ಜಿಲ್ಲೆಯ ಬಳಿಯಲ್ಲಿರುವ ಹಲ್ಮಿಡಿ ಎಂಬ ಸ್ಥಳದಲ್ಲಿ ದೊರಕಿತು. ಇದು 16 ಸಾಲುಗಳನ್ನು ಹೊಂದಿದ್ದು, ಇದು ಹಳಗನ್ನಡ ಹಾಗೂ ಬ್ರಾಹ್ಮಿ ಲಿಪಿಗಳನ್ನು ಹೋಲುವಂತಹ ಕನ್ನಡ ಲಿಪಿಯಲ್ಲಿದೆ. ಕದಂಬ ವಂಶದ ಕಾಕುಸ್ಥವರ್ಮ ಬರೆಸಿದ ದತ್ತಿಶಾಸನ ಇದಾಗಿದೆ. 2013-14ರಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ನಡೆಸಿದ ಉತ್ಖನನದ ವೇಳೆ ತಾಳಗುಂದದಲ್ಲಿ ದೊರೆತ ಶಿಲಾಶಾಸನ ಈಗ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಎಂದು ಹೇಳಲಾಗುತ್ತಿದೆ. ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಯಾವುದು? ಎ. ಶಿವಪುರ, ಬಿ. ಸುರಪುರ, ಸಿ. ಹಲಗಲಿ, ಡಿ. ವಿದುರಾಶ್ವತ್ಥ. ಉತ್ತರ ವಿದುರಾಶ್ವತ್ಥ. ಅದು 1938 ಏಪ್ರಿಲ್ 25. ವಿದುರಾಶ್ವತ್ಥದ ವಿದುರ ನಾರಾಯಣಸ್ವಾಮಿ ದೇಗುಲದ ಹಿಂಬದಿಯ ಅರಳಿಮರಗಳ ತೋಪಿನಲ್ಲಿ ಧ್ವಜ ಸತ್ಯಾಗ್ರಹದಲ್ಲಿ ಸೇರಿದ್ದ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಜನರ ಮೇಲೆ ಏಕಾಏಕಿ ಬ್ರಿಟಿಷ್ ಆಡಳಿತದ ಪೊಲೀಸರು ಗುಂಡುಗಳ ಮಳೆಗರೆದರು. ಈ ದುರ್ಘಟನೆಯಲ್ಲಿ ಹಲವಾರು ಮಂದಿ ಹೋರಾಟಗಾರರು ಹುತಾತ್ಮರಾದರು. ಮಹಾಭಾರತದ ಪರಾಶರ ಮತ್ತು ಸತ್ಯವತಿಯ ಮಗ ಯಾರು? ಎ. ಭೃಗು ಮಹರ್ಷಿ, ಬಿ. ವ್ಯಾಸ ಮಹರ್ಷಿ, ಸಿ. ಚಿತ್ರಾಂಗದ, ಡಿ. ವಿಚಿತ್ರವೀರ್ಯ. ಉತ್ತರ ವ್ಯಾಸ ಮಹರ್ಷಿ. ವ್ಯಾಸರು ಮಹಾಕಾವ್ಯವಾದ ಮಹಾಭಾರತದ ಕರ್ತೃ. ದ್ವೀಪದಲ್ಲಿ ಜನಿಸಿದ ಕಾರಣ ದ್ವೈಪಾಯನ ಎಂದು ಹೆಸರಿತ್ತು. ಈ ಕಾರಣದಿಂದ ಇವರನ್ನು ಕೃಷ್ಣ ದ್ವೈಪಾಯನ ಎಂದೂ ಕರೆಯಲಾಗುತ್ತದೆ. ಮಗುವಾಗಿ ಹುಟ್ಟಿದ ಕ್ಷಣವೇ ದೊಡ್ಡವರಾಗಿ ಬೆಳೆದು ತಾಪಸ ಜೀವನ ನಡೆಸಿ ಅತಿ ಪ್ರಮುಖ ಋಷಿಗಳಲ್ಲಿ ಒಬ್ಬರಾಗಿ ಪರಿಗಣಿತರಾಗಿದ್ದಾರೆ. ಪುರಾಣಗಳಲ್ಲಿ ಇವರನ್ನು ವಿಷ್ಣುವಿನ ಒಂದು ಅವತಾರವೆಂದೇ ಪರಿಗಣಿಸಲಾಗಿದೆ. ಹಿಂದೂ ಪುರಾಣದ ಪ್ರಕಾರ ಇವರು 7 ಚಿರಂಜೀವಿಗಳಲ್ಲಿ ಒಬ್ಬರು. ಈ ಒಗಟನ್ನು ಬಿಡಿಸಿ. ಅಕ್ಕನ ಮನೆಯ ಬೆಳಕು ತಂಗಿಯ ಮನೆಯಲ್ಲಿ ಕಾಣುತ್ತೆ. ಉತ್ತರ ಒಲೆ. ಕನ್ನಡದ ಮೊದಲ ವೈದ್ಯ ಗ್ರಂಥ ಯಾವುದು? ಸುಳಿವು: ಈ ಗ್ರಂಥದ ಲೇಖಕನ ಕಾಲ ಸುಮಾರು ಕ್ರಿಸ್ತಶಕ 1125. ಇವನು ಚಾಲುಕ್ಯ ಚಕ್ರವರ್ತಿಯಾದ 6ನೆಯ ವಿಕ್ರಮಾದಿತ್ಯನ ಆಶ್ರಯದಲ್ಲಿದ್ದನು ಅಥವಾ ಮಗನಾಗಿದ್ದನು ಎಂದು ಹೇಳಲಾಗುತ್ತದೆ. ಈ ಗ್ರಂಥವು ಕನ್ನಡದಲ್ಲಿ ರಚಿತವಾದ ಮೊತ್ತಮೊದಲಿನ ವೇದ್ಯ ಗ್ರಂಥ. ಇದರ ಒಲೆಗರಿ ಪ್ರತಿ ಅಪೂರ್ಣವೂ ಅಶುದ್ಧವೂ ಆಗಿದೆ ಎಂದು ಕರ್ನಾಟಕ ಕವಿಚರಿತೆಕಾರರು ಹೇಳುತ್ತಾರೆ. ಈ ಗ್ರಂಥದಲ್ಲಿ ವ್ಯಾಧಿಗಳಿಗೆ ಔಷಧಗಳನ್ನು, ಯಂತ್ರಗಳನ್ನು ಹಾಗೂ ಬರೆಹಾಕುವ ವಿಧಾನಗಳನ್ನು ವಿಸ್ತಾರವಾಗಿ ಹೇಳಲಾಗಿದೆ.